ಗುರುವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲು ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ, ನಮ್ಮ ವೇದನ್ನ ಮೀಟ್ ಮಾಡಿದ್ರಿಂದ ರೇವಕಿ ಏನೇನೋ ಬೈದಿದ್ರಿಂದ ನಮ್ಮ ಸೌಂದರ್ಯ ಮನೆ ಬಿಟ್ಟು ಹೋಗ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾಳೆ. ಆಮೇಲೆ ಈ ನಮ್ಮ ಗುಲಾಬಿ ಯಾಕೆ ಬಂದಿದ್ದು ನೀನು, ವೇದನ ಫೋನ್ ನಂಬರ್ ಯಾಕೆ ಇಸ್ಕೊಂಡಿದ್ದು, ಹಾಗೆ ಹೀಗೆ ನಿನ್ನನ್ನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಇನ್ನೊಂದ್ಸಲಿ ನಮ್ಮ ಮನೆ ಕಡೆ ಬಂದರೆ ಅಂತ ನಮ್ಮ ವೀರ ಗುಲಾಬಿಗೆ ಎದುರಿಸಿರ್ತಾಳೆ. ಆದರೆ ಗುಲಾಬಿ ಬಿಡಿ, ನೀನು ಸೀಟೆಲ್ಲ ನನ್ನ ಹತ್ರ ಇಟ್ಕೊಬೇಡ, ನೀನು ನನ್ನನ್ನೇನು ಎದುರಿಸೋಕ್ಕಾಗಲ್ಲ, ನೀನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದೆ ಅಂದರೆ ನನ್ನ ಹತ್ರ ಇರೋ ವೀಡಿಯೋ ಫೋಟೋಸ್ ಎಲ್ಲ ಕಡೆ ವೈರಲ್ ಮಾಡಿಬಿಡ್ತೀನಿ ಅಂತ ಆ ವೀರಂಗೆ ಧಮ್ಕಿ ಹಾಕಿ ಅಲ್ಲಿಂದ ಹೋಗಿರ್ತಾಳೆ ನಮ್ಮ ಗುಲಾಬಿ. ಇನ್ನೊಂದು ಕಡೆ ವೈಶು, ಶಕುಂತಲಮ್ಮ, ವೇದ ಫುಲ್ ಖುಷಿಯಾಗಿರ್ತಾರೆ. ಅಡುಗೆ ಮನೆಯಲ್ಲಿ ಶಕುಂತಲನ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿದು, ಆಹಾ ಎಂಥ ಚೆನ್ನಾಗಿದೆ ಅಮ್ಮ, ಅಮೃತ ಥರ ಇದೆ, ಹಾಗೆ ಹಿಂಗೆ ಅಂತ ಹೊಗಳುತ್ತಾ ನಮ್ಮ ವೈಶುದು ಯಾವ ರೀತಿ ಕರಗಿದ್ಲು ಹಂಗೆ ಮನೆಯವರೆಲ್ಲರೂ ಇವತ್ತೆಲ್ಲ ನಾಳೆ ಕರಗ್ತಾರೆ, ಎಲ್ಲರೂ ಚೇಂಜ್ ಆಗೇ ಆಗ್ತಾರೆ, ಆ ಥರ ನಾನು ಮಾಡ್ತೀನಿ ಅಂತ ನಮ್ಮ ವೇದ ಹೇಳಿರ್ತಾಳೆ. ಶಕುಂತಲ, ನಿನ್ನ ಮುಂದೆ ಕಲ್ಲು ಕೂಡ ಕರಗಲೇಬೇಕು ವೇದ, ನೀನು ಎಲ್ಲರನ್ನೂ ಬದಲಾಯಿಸೋ ಶಕ್ತಿ ನಿನಗಿದೆ ಅಂತ ಶಕುಂತಲ ವೇದನ ಹೊಗಳ್ತಾ ಇರ್ತಾಳೆ. ಅಂತೂ ಅತ್ತೆ ಮತ್ತು ಇವರೆಲ್ಲರೂ ತುಂಬ ಚೆನ್ನಾಗಿರೋಂಥ ಟೈಮು ಬಂದೇ ಬಿಡ್ತು. ವೈಶು ಕೂಡ ಚೇಂಜ್ ಆಗೇ ಬಿಟ್ಲು. ಈ ವಿಕ್ರಮ್ನ ನಾನು ನಂಬ್ಕೊಂಡ್ರೆ ನಮ್ಮದು ರೌಡಿಸಮ್ ನಾವು ಬಿಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಏನಾದರೂ ಮಾಡಬೇಕಂತ ಶೆಟ್ರ್ ಹತ್ರ ಹೋಗಿರ್ತಾನೆ ನಮ್ಮ ದಾಮೋದ್ರ. ಶೆಟ್ರು ಚೆನ್ನಾಗಿ ಅವಮಾನ ಮಾಡಿಬಿಡ್ತಾರೆ. ನೋಡು, ನೀನು ಯಾವತ್ತೂ ಈ ಥರ ಎಲ್ಲ ಆಯಿತು ಅವತ್ತೇ ನೀನು ನಂಬಿಕೆ ಕಳ್ಕೊಂಬಿಟ್ಟೆ, ಇನ್ನು ಯಾವತ್ತೂ ನಮ್ಮ ಮನೆ ಕಡೆ ಬರೋಕ್ಕೆ ಹೋಗಬೇಡ, ಯಾವ ರೌಡಿಸಮ್ನು ಅದು ಇದು ಎಲ್ಲ ನಿಮಗೆ ಸೆಟ್ ಆಗಲ್ಲ, ಸುಮ್ಮನೆ ಮನೆಗೆ ಹೋಗಿ ಫ್ಯಾಮಿಲಿ ಸ್ಟೋರಿನ ನಡ್ಸೋಗಿ ಹೋಗಿ, ಇನ್ಮೇಲೆ ನಿಮ್ಗೆ ಯಾವ ಡೀಲ್ನು ಕೊಡಲ್ಲ ಅಂತ ಶೆಟ್ಟಿ ಅವಮಾನ ಮಾಡ್ತಾನೆ. ಅದಕ್ಕೆ ದಾಮೋದರ ಇಷ್ಟು ದಿನ ನಿಮಗೋಸ್ಕರ ಇದ್ದಿದ್ದಕ್ಕೆ, ಇಷ್ಟು ದಿನ ನಿಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ, ಸಣ್ಣ ಡೀನ್ ಕೊಡಿ, ನಾವೇನು ನಮ್ಮ ತಾಕತ್ತೇನು ಅನ್ನೋದನ್ನು ತೋರಿಸ್ತೀನಿ ಅಂತ ಪಾಪ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ಏನಂದ್ರು ಶೆಟ್ರು ದಾಮೋದರನಿಗೆ ಒಪ್ಪಕ್ಕೆ ರೆಡಿ ಇರಲ್ಲ, ಅವನಿಗೆ ಡೀಲ್ ಕೊಡೋಕ್ಕೆ ರೆಡಿ ಇರಲ್ಲ. ತಗೋ, ನಿನ್ನನ್ನು ನಂಬೇಕಾ, ಇರು ಅಂತೇಳ್ಬಿಟ್ಟು ಪರ್ಸಿಂದ ಒಂದು ₹2 ನೋಟ್ನ ಕೊಟ್ಬಿಟ್ಟು, ತಗೋ ಇದನ್ನು ತೊಗೊಂಡು ದಾರಿಯಲ್ಲಿ ಹೋಗ್ತಾ ಲಾಲಿಪಾಪ್ ತಿನ್ಕೊಂಡು ಹೋಗು ಮರಿ ಅಂತೇಳ್ಬಿಟ್ಟು ಅವಮಾನ ಕೂಡ ಮಾಡ್ತಾರೆ. ಹಾಗೆ ಮುಂದಿನ ಸಂಚಿಕೆ ಪ್ರೋಮೋ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ನಮ್ಮ ವಿಕ್ರಮ್ಗೆ ವೇದ ಹೇಳ್ತಾ ಇರ್ತಾಳೆ, ನೋಡು ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು. ಏನಂತ ಅಂದರೆ, ನಿನಗೆ ಯಾವಾಗ ಸಿಟ್ಟು ಬಂದಿರುತ್ತೋ ಅವಾಗೆಲ್ಲ ನಾನು ಕೊಟ್ಟಿರೋ ಟೀನ ಚೆಲ್ಲಲ್ಲ, ಮತ್ತು ನಾನು ಮಾಡಿಕೊಟ್ಟಿರೋ ಊಟದಲ್ಲಿ ಅರ್ಧ ಊಟ ಮಾಡಿ ಅರ್ಧಕ್ಕೆ ಕೈ ತೊಳ್ಕೊಂಡ್ಬಿಟ್ಟು ಎದ್ದೋಗಲ್ಲ, ನಿನಗೆ ಸಿಟ್ಟು ಬಂದಾಗೆಲ್ಲ ಏನೇನು ಕೈ ಸಿಗುತ್ತೋ ಆ ವಸ್ತುಗಳನ್ನೆಲ್ಲ ತೆಗೆದುಬಿಟ್ಟು ಎಸಾಕಲ್ಲ ಅಂತ ನನಗೆ ಪ್ರಾಮಿಸ್ ಮಾಡೋ ಹಂಗಂತ ಅಂತಾಳೆ. ಆಯಿತು ಬಿಡ ಮಾತ್ಲಾಗ ಹೋಗ್ಲಿ, ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇನ್ಮೇಲೆ ಮಾಡಲ್ಲ ಅಂತ ನಮ್ಮ ವಿಕ್ಕಿ ಪ್ರಾಮಿಸ್ ಕೂಡ ಮಾಡ್ತಾನೆ. ಅದಕ್ಕೆ ವಿಕ್ರಮ್ ಏನು ಕೇಳ್ತಾನೆ ವೇದನ ಹತ್ರ ಅಂದರೆ, ಆಯಿತು ಬೇತಳ, ನಾನೇನ ನಿನ್ನ ಮಾತು ಕೇಳಿದೆ, ಈಗ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕಲ್ಲ, ಏನಪ್ಪ ಹೇಳೋದು, ನೀನು ಮುಂದೆ ನೀನು ನನ್ನ ಬ್ಲಾಕ್ ಬಟ್ಟೆ ತಟ್ಟೆಗೆ ಬರೋಂಗಿಲ್ಲ, ಅವನ್ನೆಲ್ಲ ಸುಟ್ಟು ಹಾಕಂಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ವೇದ, ಏನಿವಾಗ ನೀನು ಬ್ಲಾಕ್ ಬಟ್ಟೆನ ನನಗೆ ಎಡಗೈಯಲ್ಲೂ ಮುಟ್ಟಲ್ಲ ಆಯಿತಾ ಅಂತ ಅವಳು ಕೂಡ ಪ್ರಾಮಿಸ್ ಮಾಡ್ತಾಳೆ. ಇದಿಷ್ಟು ನೋಡಿ ಮುಂದಿನ ಸಂಚಿಕೆಯ ಪ್ರೋಮೋ. ತುಂಬ ಚೆನ್ನಾಗಿದೆ ಪ್ರೋಮೋ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.